ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಇದು ನಮ್ಮ ಗ್ರಾಮೀಣ ಪಂಕ್ತಿ ಕಾರ್ಯಕರ್ತರೊಬ್ಬರ ಒಂದು ಕಥೆಯಾಗಿದೆ. ಇಲ್ಲಿ ಇವರಿಗೆ ವಾಟ್ಸಪ್ ಮೂಲಕ ಒಂದು ಬೆದರಿಕೆ ಸಂದೇಶವನ್ನು, ಜೀವ ಬೆದರಿಕೆ ಸಂದೇಶವನ್ನು ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಬಗ್ಗೆ ಒಂದು ಸುದ್ದಿ ಬರ್ತಾಯಿದೆ. ಈ ಕುರಿತು ನಾವು ಅವ್ರನ್ನ ಮಾತಾಡಿಸಿದಾಗ ಅವರ ವಿವರವಾಗಿ ನಮ್ಮ ವಾಹಿನಿಗೆ ಮಾಹಿತಿಯನ್ನು ಹೇಳ್ತಿದ್ದಾರೆ. ಯಾರೇ ಆಗಲಿ ಸ್ನೇಹಿತರೆ, ನಮ್ಮ ವಿಶೇಷ ಚೇತನ ಕಾರ್ಯಕರ್ತರಂದರೆ ಎಲ್ಲರೂ ಒಂದೇ. ರಾಜ್ಯದಲ್ಲಿ ಯಾವುದೇ ಜಾತಿಯವಾಗಿರಲಿ, ಯಾವುದೇ ಸಂಸ್ಕೃತಿಯವಾಗಿರಲಿ, ಎಲ್ಲರೂ ಕೂಡ ನಮ್ಮ ಗ್ರಾಮೀಣ ಪಂಕ್ತಿ ಕಾರ್ಯಕರ್ತರು ನಮ್ಮ ಒಂದು ಮನೆಯ ಸದಸ್ಯರಿದ್ದ ಹಾಗೆ. ಯಾರಿಗೂ ಕೂಡ ಮೇಲು ಕೀಳು ಕೋಮ ಭಾವನೆಯಿಂದ ನೋಡುವಂಥದ್ದು ಒಳ್ಳೆಯದಲ್ಲ. ನಾವು ಮೊದಲಿಂದಲೂ ಕೂಡ ವಾಟ್ಸಪ್ಪಲ್ಲಿ ಮನವಿಯನ್ನು ಮಾಡ್ತಾಯಿರ್ತೀವಿ. ಈಗ ಚುನಾವಣಾ ಸಂದರ್ಭ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಯಾರನ್ನೂ ಕೂಡ ಹೀಯಾಳಿಸೋದು, ಪಕ್ಷಭೇದ ಮಾಡುವುದು, ಜಾತಿ ನಿಂದನೆ ಮಾಡುವುದು ಅದು ಅಕ್ಷಮ್ಯ ಅಪರಾಧ. ಹಾಗಾಗಿ ಅದರಲ್ಲೂ ಕೂಡ ನಮ್ಮ ವಿಶೇಷ ಚೇತನರಿಗೆ ಒಂದು ಹೀಯಾಳಿಸುವುದು ಅದು ಕಾನೂನಿನಲ್ಲಿ ದಂಡರ ಅಪರಾಧ. ಆದರೆ ಮೊನ್ನೆ ತಾನೇ ಒಂದು ಸುದ್ದಿ ಈಗಾಗಲೇ ನಡೆದು ಹೋಗಿದೆ. ಅದರ ಬಗ್ಗೆ ಒಂದು ಕಂಪ್ಲೇಂಟ್ ಕೂಡ ಈಗಾಗಲೇ ದಾಖಲಾಗಿದೆ. ಆ ಒಂದು ಕಂಪ್ಲೇಂಟ್ ದಾಖಲು ಮಾಡಿರುವ ನಮ್ಮ ಸುಳ್ಯ ತಾಲೂಕಿನ URW ಪ್ರವೀಣ್ ನಾಯಕ್ ಅವರು ಮಾತನಾಡಿರುವ ಒಂದು ಆಡಿಯೋ ಇದೆ. ಅದನ್ನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ. ತಾವು ನೋಡಿ. ಇಂತಹ ಯಾವುದೇ ಮುಜುಗರ ಆಗುವಂಥ ಕೆಲಸಗಳಿಗೆ ನಮ್ಮ ಕಾರ್ಯಕರ್ತರು ಯಾರೂ ಕೂಡ ದಯವಿಟ್ಟು ಮಾಡಬಾರ್ದು ಅಂತೇಳ್ಬಿಟ್ಟು ಮನವಿಯನ್ನು ಮಾಡ್ತಾ, ಗ್ರೂಪಲ್ಲಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಇರಬೇಕು. ಏನಾದರೂ ಕಷ್ಟಗಳು ಬಂದಾಗ ಅಥವಾ ಸಮಸ್ಯೆಗಳುಂಟಾದಾಗ ಒಬ್ರಿಗೊಬ್ಬರು ಸಂಪರ್ಕ ಮಾಡುವಂಥ ಕೆಲಸ ಮಾತ್ರ ಮಾಡೋಕ್ಕೆ ನಾವು ಗ್ರೂಪನ್ನು ಕ್ರಿಯೇಟ್ ಮಾಡಿರ್ತೀವಿ. ದಯವಿಟ್ಟು ಇದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊತೀರಾ ಅಂತ ಹೇಳಿ ಈಗ ಪ್ರವೀಣ್ ನಾಯಕ್ ಅವರು ಮಾತನಾಡಿರುವ ತುಣುಕು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇದ್ದೀನಿ. ಆತ್ಮೀಯ ವಿಕಲಚೇತನವಾಣಿಯ ಯೂಟ್ಯೂಬ್ ವರದಿಗಾರರೇ, ನಮಸ್ಕಾರ. ಮೊನ್ನೆ ಒಂದು ಘಟನೆ ನಡೆದಿದ್ದು ತಮಗೆ ತಿಳಿಸಲು ತುಂಬ ನೋವಾಗ್ತಿದೆ. ಮೊನ್ನೆ ನಮ್ಮ ಗ್ರೂಪ್ನಲ್ಲಿ ಒಬ್ಬ ಶಿವಮೊಗ್ಗ ಜಿಲ್ಲೆ ಹೊಸನಗರದ URW ಆಗಿರುವ ಶ್ರೀಕಾಂತ್ ಎನ್ನುವಾತ ನನಗೆ ಜೀವ ಬೆದರಿಕೆ ಒಡ್ಡಿದ್ದು, ಫೋನ್ನಲ್ಲಿ ಬೇಡದ ಅಸಂಬದ್ಧವಾದ ವಾಟ್ಸಪ್ ಸಂದೇಶಗಳನ್ನೆಲ್ಲ ಕಳಿಸಿದ್ದಾನೆ ಅವ. ಮತ್ತು ಫೋನಲ್ಲಿ 5:55ಕ್ಕೆ ನನಗೆ ಫೋನ್ ಮಾಡಿ, ನಿನ್ನನ್ನು ನೋಡಿಕೊಳ್ಳುತ್ತೇನೆ, ನೀನು ಇಲ್ಲಿ ಹೊಸನಗರಕ್ಕೆ ಬಂದರೆ ನಾನು ಮುಗಿಸ್ತೇನೆ ಎಂದೆಲ್ಲ ಬೆದರಿಕೆ ನೀಡಿದ್ದಾನೆ. ಹಾಗೆ ನಾನು ಆವತ್ತು ರಾತ್ರಿ 9:00ವರೆಗೆ ಹೋಗಿ ಸುಳ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆತನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಸಿದ್ದೇನೆ. ಹಾಗೆ ಪೊಲೀಸರು ಇದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಸರ್. ಈಗ ಅದರ ಬಗ್ಗೆ ತಮಗೆ ಒಂದು ಮಾಹಿತಿಯೊಂದನ್ನು ನೀಡ್ತಾ ಇದ್ದೇನೆ ಸರ್. ಶ್ರೀಕಾಂತ್ ಅಂತೇಳಿ ಹೊಸನಗರ URW ಆಗಿದ್ದಾನಂತೆ ಆತ. ಶ್ರೀಕಾಂತ್ ಗುಳ್ವಾಡಿ. ನಾನು ಪ್ರವೀಣ್ ನಾಯಕ್ ಸುಳ್ಯ ಸರ್. ರಾಜ್ಯ ಒಕ್ಕೂಟದ ಇದರಲ್ಲಿ ರಾಜ್ಯ ಸಮಿತಿ ನಿರ್ದೇಶಕ ಆಗಿದ್ದೀನಿ, ರಾಜ್ಯ ಕಾರ್ಯಕರ್ತ. ಮತ್ತು ರಾಜ್ಯ ಸಮಿತಿಯ ನಮ್ಮದಾದ ಒಂದು ಗ್ರೂಪ್ ಉಂಟು, ಸುಮಾರು 1000 ಜನ ಹತ್ತಿರ ಇದ್ದಾರೆ ಈ ಗ್ರೂಪಲ್ಲಿ. ಇದರ ಅಡ್ಮಿನ್ ಕೂಡ ನಾನಾಗಿದ್ದೇನೆ ಸರ್. ನಾನು ದಕ್ಷಿಣ ಕನ್ನಡ ಸುಳ್ಯ ತಾಲೂಕಿನ URW ಕೂಡ ಆಗಿದ್ದೇನೆ ಸರ್, ಸುಳ್ಯ ಪಟ್ಟಣ ಪಂಚಾಯತ್ನಲ್ಲಿ. ಹೀಗೆ ಮೊನ್ನೆ ಒಂದು ಘಟನೆ ನಡೆದಿದ್ದು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಸರ್.